ಸಿರಿ ಮೊಳಕೆಯಲಿ. ಮಹಾತ್ಮರ ಜೀವನ ಚರಿತ್ರೆಯನ್ನು ಓದುವಾಗ ಅವರ ಬಾಲ್ಯದ ಘಟನೆಗಳು ನಮಗೆ ತುಂಬಾ ರೋಮಾಂಚಕಕಾರಿ ಅನ್ಸುತ್ತೆ. ಗಾಂಧೀಜಿಯವರು ಚಿಕ್ಕವರಿರುತ್ತಾ ಒಂದು ಸುಳ್ಳನ್ನು ಹೇಳ್ತಾರೆ. ನಂತರ ಅವರಿಗೆ ಅವರ ತಪ್ಪಿನ ಅರಿವಾಗುತ್ತೆ. ತಮ್ಮ ತಂದೆಗೆ ಒಂದು ತಪ್ಪೊಪ್ಪಿಗೆಯ ಪತ್ರವನ್ನು ಬರೀತಾರೆ. ಆ ನಂತರ ಅವರು ಯಾವತ್ತೂ ಸುಳ್ಳನ್ನು ಹೇಳಲಿಲ್ಲ, ಸತ್ಯಕ್ಕಾಗಿ ಹೋರಾಡಿದ್ರು. ಗಾಂಧೀಜಿಯವರಿಗೆ ಚಿಕ್ಕಂದಿನಿಂದಲೂ ಸತ್ಯಕ್ಕಾಗಿ ಹೋರಾಡುವಂತ ಬುದ್ಧಿ ಇತ್ತು. ಅವರು ದೊಡ್ಡವರಾಗ್ತಾ ಅದು ಬೆಳೀತು. ಈ ಒಂದು ಸನ್ನಿವೇಶದಲ್ಲಿ ನಮ್ಗೆ ಅರ್ಥ ಆಗುವಂತಹ ಗಾದೆ ಯಾವುದು? ಬೆಳೆಯುವ ಸಿರಿ ಮೊಳಕೆಯಲ್ಲಿ. ಇದು ನನ್ನ ಗಾದೆಯ ವಿಷಯ. ಆದ್ರೆ ನನ್ನ ವಿಡಿಯೋಗೆ ಬರೋದಾದ್ರೆ ನಾನ್ ನಿಮ್ಗೆ ಇವತ್ತು ಒಂದು ಈಸಿಯಾಗಿ ಮಾಡುವಂತ ಬೀಟ್ರೂಟ್ ಸ್ಯಾಲಡ್ ಅನ್ನು ಹೇಳ್ಕೊಡ್ತೀನಿ. ನಾನ್ ನಿಮ್ ಶ್ವೇತಾ, ವೆಲ್ಕಮ್ ಟು ಮದರ್ಸ್ ವರ್ಲ್ಡ್. ನನ್ನ ಲಾಸ್ಟ್ ವಿಡಿಯೋದಲ್ಲಿ ಗೆಸ್ಟ್ ಬಂದಾಗ ದಿಢೀರಂತ ಮಾಡುವಂತ ಒಂದು ಮೆಣಸಿನ ರಸಂ ಹೇಳ್ಕೊಟ್ಟಿದ್ದೆ. ಅದಕ್ಕೆ ಕಾಂಬಿನೇಷನ್ ಆಗಿ ಈ ಬೀಟ್ರೂಟ್ ಸ್ಯಾಲಡ್ ಅನ್ನು ನೀವು ಯೂಸ್ ಮಾಡಬಹುದು. ಯಾರಾದ್ರೂ ರಸಂ ವಿಡಿಯೋ ನೋಡ್ಲಿಲ್ಲ ಅಂತ ಹೇಳಿದ್ರೆ ನಾನು ಐ ಕಾರ್ಡ್ ಅಲ್ಲಿ ಮೆನ್ಷನ್ ಮಾಡಿದೀನಿ, ನೋಡಿ. ಸೊ ಈ ಸ್ಯಾಲಡ್ ಹೇಗ್ ಮಾಡೋದು ಅಂತ ನೋಡ್ಕೊಂಡು ಬರೋಣ, ಬನ್ನಿ. ಬೀಟ್ರೂಟ್ ಸ್ಯಾಲಡ್ ಮಾಡಲು ಬೇಕಾಗುವಂತ ಇಂಗ್ರೀಡಿಯೆಂಟ್ಸ್ಗಳು: ಬೀಟ್ರೂಟ್, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಟೊಮ್ಯಾಟೊ, ಲಿಂಬೆಹಣ್ಣು, ಈರುಳ್ಳಿ, ಉಪ್ಪು, ಸಾಸಿವೆ, ಕರಿಬೇವಿನ ಸೊಪ್ಪು, ತೆಂಗಿನೆಣ್ಣೆ, ಒಣಮೆಣಸು. ಈಗ ನಾನು ಬೀಟ್ರೂಟ್ ಅನ್ನು ಚೆನ್ನಾಗಿ ತೊಳೆದು ಈ ರೀತಿಯಾಗಿ ಪೀಲ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದು ನೀಟಾಗಿ ಪೀಲ್ ಆಫ್ ಮಾಡ್ಕೊಂಡ ನಂತರ ಇದನ್ನು ಈ ರೀತಿಯಾಗಿ ನಾನು ತುರಿದಿಟ್ಕೊಳ್ತಾ ಇದ್ದೀನಿ. ತುರಿದು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ನಾನು ಒಂದು ಟೊಮೆಟೊ ತಗೊಂಡಿದ್ದೆಲ್ಲ ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ತಗೊಂಡಿದ್ದೆ, ಸಣ್ಣ ಈರುಳ್ಳಿ, ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಕೂಡ ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ. ಹಸಿಮೆಣಸು ನಾನಿಲ್ಲಿ 2 ಹಸಿಮೆಣಸು ಹಾಕೊಳ್ತಿದ್ದೀನಿ. ಈಗ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ತುರಿದಿಟ್ಟಿರುವಂತಹ ಬೀಟ್ರೂಟ್, ಈರುಳ್ಳಿ, ಟೊಮೆಟೊ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದು ಅರ್ಧ ಲಿಂಬೆ ಹಣ್ಣನ್ನು ಚೆನ್ನಾಗಿ ಹಿಂಡಿ ನಾನಿದನ್ನು ಚೆನ್ನಾಗಿ ಕಲಸಿಟ್ಕೊಳ್ತಾ ಇದ್ದೀನಿ. ನೋಡಿ, ಇದು ಕಲಿಸುವಾಗಲೇ ಒಳ್ಳೆ ಇದರ ಕಲರ್ ಬರ್ತಾ ಇದೆ ನೋಡಿ. ಇದು ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಕಲಸಿ ಇದನ್ನು ಸೈಡಲ್ಲಿ ಇಟ್ಕೊಂಡು ಸ್ಟವ್ ಮೇಲೆ ಈ ರೀತಿಯಾಗಿ ಒಂದು ಪ್ಯಾನ್ ಇಟ್ಕೊಳ್ತಾ ಇದ್ದೀನಿ. ಇದು ಬಿಸಿ ಆದ ನಂತರ ಇದಕ್ಕೆ 2 ಟೇಬಲ್ ಸ್ಪೂನ್ ರವರೆಗೆ ತೆಂಗಿನೆಣ್ಣೆ ಹಾಕೊಳ್ತಾ ಇದ್ದೀನಿ. ತೆಂಗಿನ ಎಣ್ಣೆ ಬಿಸಿ ಆದ ನಂತರ 1 ಸ್ಪೂನ್ ಸಾಸಿವೆ, ಕರಿಬೇವಿನ ಸೊಪ್ಪು, ಇದೊಂದು ಫ್ಲೇವರಿಗೆ ಒಂದು ಒಣಮೆಣಸನ್ನು ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಸಾರ್ಟ್ ಮಾಡ್ಕೊಳ್ಳಿ. ನೋಡಿ, ಇದು ಇಷ್ಟು ಆದ್ರೆ ಸಾಕಾಗುತ್ತೆ. ಈಗ ನಾನು ಸ್ಟವ್ ಅನ್ನು ಆಫ್ ಮಾಡಿ ಸ್ಯಾಲಡಿಗೆ ಈ ಒಗ್ಗರಣೆನ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ನಾನು ತೆಂಗಿನೆಣ್ಣೆಲಿ ಒಗ್ಗರಣೆ ಕೊಟ್ಟಿರೋದ್ರಿಂದ ಆ ಸ್ಮೆಲ್ ಮತ್ತು ಆ ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಟೇಸ್ಟಿ ಆಗಿರುವಂತ ಬೀಟ್ರೂಟ್ ಸ್ಯಾಲಡ್ ರೆಡಿ ಆಗಿದೆ. ನೋಡಿದ್ರಲ್ಲ, ಟೇಸ್ಟಿ ಮತ್ತು ಹೆಲ್ದಿ ಆಗಿರುವಂತ ಬೀಟ್ರೂಟ್ ಸ್ಯಾಲಡ್ ಮಾಡೋದು ಎಷ್ಟು ಈಸಿ ಅಂತ ಹೇಳಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತಂತ ನನಗೆ ಕಾಮೆಂಟ್ ಮಾಡಿ ಹೇಳಿ. ನಾನು ಬೀಟ್ರೂಟ್ನ ಹೆಲ್ತ್ ಬೆನಿಫಿಟ್ಸ್ ಏನೆಲ್ಲ ಇದೆ ಅಂತ ಹೇಳಿ ಬೀಟ್ರೂಟ್ ಜ್ಯೂಸ್ ಮಾಡುವಾಗಲೇ ಹೇಳಿದ್ದೆ. ಸೊ ಯಾರಾದರೂ ನನ್ನ ಬೀಟ್ರೂಟ್ ಜ್ಯೂಸ್ ಮಾಡುವಂತ ರೆಸಿಪಿಯನ್ನು ನೋಡ್ಲಿಲ್ಲ ಅಂತ ಹೇಳಿದ್ರೆ ಐ ಕಾರ್ಡ್ ಅಲ್ಲಿ ಮೆನ್ಷನ್ ಮಾಡಿದೀನಿ, ದಯವಿಟ್ಟು ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಕೂಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ. ನನ್ನ ಮುಂದಿನ ವಿಡಿಯೋ ಬರುವವರೆಗೆ ಆಸ್ ಯೂಶುವಲ್ ನನ್ನ ಮಿಸ್ ಮಾಡಿ. ಸೈನಿಂಗ್ ಆಫ್, ಶ್ವೇತಾ ಫ್ರಮ್ ಮದರ್ಸ್ ವರ್ಲ್ಡ್. ಬಾಯ್.